ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿಗ ಹನುಮಂತ ದೇವರು. ಹೌದ್ರಿ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಾಜೇಂದ್ರ ಎನ್ ಕಲ್ಲೂರ್. ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಈ ಒಂದು ಸ್ಥಳದ ಬಗ್ಗೆ ತುಂಬಾ ಕುತೂಹಲಕಾರಿ ಇತ್ತು ನನಗೆ, ಯಾಕಂದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಇಲ್ಲಿ ಅನೇಕ ಪವಾಡಗಳು ಚಮತ್ಕಾರಗಳು ನಡೀತೇವ ಅಂತ ಹೇಳಿ ಈ ಒಂದು ಸ್ಥಳ ಯಾವುದು, ಅದು ಯಾವ ಚಮತ್ಕಾರ ಹೇಗೆ ಅನ್ನೋದನ್ನ ಇಲ್ಲಿನ ಗುರುಗಳಿಂದ ನಾವು ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್. ಈ ಸ್ಥಳದ ಬಗ್ಗೆ ಬಹಳಷ್ಟು ನಾವು ಕೇಳಿದ್ದೀವಿ. ಏನ್ ಸರ್ ಇದ್ರ ಪವಾಡ ಏನು ಇದೆ, ಯಾವ ರೀತಿ? ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲೇ ಇದೆ. ಇದು ಸ್ವಾಮಿ ಸಮರ್ಥ ದೇವಸ್ಥಾನ ಹಿಂದ್ಗಡೆ. ಇದಕ್ ಅತ್ತರ್ಕ ಪತ್ತರ್ ಅಂತ ಹೇಳ್ತಾರ. ಇದಕ್ ಅತ್ತರ್ ಹಾಕಿ ನಮಸ್ಕಾರ ಮಾಡಿ ಒಂದ್ ದೇವಿಗೆ ಹಚ್ಚಿ ಧ್ಯಾನ ಮಾಡ್ಕೋತ ಕೂಡ್ಬೇಕು. ಏನಾದ್ರೂ ಸಮಸ್ಯೆ ಕಷ್ಟಾದಿಗಳು ಇದ್ರೂ ದೂರ ಆಗ್ತಾವ ಅಂತ ಹೇಳಿ ಹಿಂದಕ್ಕ ಸಾಧು ಮಹಾರಾಜರು ಬಂದಾಗ ಒಂದೊಂದೊಂದ್ ಕಾಲದಾಗ ದಿವಾನ್ ಬಾಬಾ ಅಂತ ಹೇಳಿ ಬಂದಾಗ ಅವಾಗ ಇಟ್ಟಿದ್ದದ. ಅವಾಗ ಹಿಂದಕ್ಕೆ ಏನು ಅವಾಗ ಸ್ಥಾಪನೆ ಆಗಿದ್ದು ಅವಾಗಿನ ಕಾಲಕ್ಕೆ ಹಂಗೆ ಸ್ಥಾಪನೆ ಮಾಡಿದ್ರೆ ಇಲ್ಲೊಂದು ಗೋಚರ ಶಕ್ತಿನೇ ಅದ ಈ ಕಲ್ಲಿನೊಳಗ. ಕಲ್ಲು ಅಂತ ಅನ್ಬಿಡದ ಅತ್ತರ್ಕ ಪತ್ತರೆ ಅಂತ ಹೇಳ್ಬಿಟ್ಟಾರ ಅವರು. ಅದು ಒಂದ್ ದೇವತಾ ಶಕ್ತಿ. ಅದಕ್ಕೆ ಅತ್ತರ ಹಾಕಿ ಸ್ಮರಣೆ ಮಾಡ್ತಾರ. ಅದ್ರೊಳಗ ದೇವತಾಗಳು ನಿಮ್ಮ ಮನಸ್ಸಿನಾಗ ಏನದ ಅಲ್ಲಿ ದೇವತಾಗಳು ಕಾಣಿಸ್ತಾವ. ಈಶ್ವರ, ನಂದಿ, ಗಣೇಶ ಇದ್ರ ಅತ್ತರ ಹಾಕಿ ಒರೆಸ್ಬೇಕು. ಮೊದಲು ಒರೆಸ್ಮೇಲೆ ದೇವತಾಗಳು ಕಾಣಿಸ್ತಾವ. ಪ್ರಾರ್ಥನಾ ಮಾಡ್ಬೇಕು. ಪ್ರಾರ್ಥನಾ ಮಾಡಿ ನಿಮ್ದು ಏನಾದ್ರೂ ಕಷ್ಟ ಇದ್ರೆ ಲಕ್ಷ್ಮಿ, ಗಣಪತಿ, ಹಿಂಗ್ ನಂದಿ, ಈಶ್ವರ ಹಿಂಗ ಮೂರ್ತಿಗಳು ಕಾಣಿಸ್ತಾವ. ಕಾಣಿಸಿದ ತಕ್ಷಣ ನಿಮ್ದು ಏನೋ ಸಮಸ್ಯೆ ಹೋಗ್ಲಿಗತ್ತದ ಅಂದಂಗ. ಆ ತರ ಒಂದು ಶಕ್ತಿಯುತವಾದ ಸ್ಥಳ ಅದ ಇದು. ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಪ್ರಯತ್ನ ಮಾಡ್ರಿ, ಯಾರನ್ನು ಬಂದ್ ಮಾಡ್ಬೋದು. ಎಲ್ಲರೂ ಬಂದು ಕೂಡ್ಬೇಕು. ಮೊದಲು ಧ್ಯಾನ ಮಾಡ್ಬೇಕು, ಸ್ಮರಣೆ ಮಾಡಿ ಅತ್ತರ ಹಾಕಿ ಹಚ್ಚಿ ಕೂತು ಬಿಡ್ಬೇಕು. ಆಲ್ಮೋಸ್ಟ್ ಆಲ್ ಅವ್ರದ್ದು ಕಷ್ಟ ಹೋಗ್ತಾವ. ಇಲ್ಲೊಂಥರ ವಿಸ್ಮಯಕಾರಿ ಶಕ್ತಿನೇ ಅನ್ಬೇಕು ಅದಕ್ಕ. ಹಂಗ ಹಲವಾರು ಮಂದಿ ಬಂದು ಮಾಡ್ತಾ ಇರ್ತಾರ. ಅಮಾಸಿಗೆ ಹಂಗ ಬರ್ತಾರ ಇಲ್ಲಿ. ಯಾವ ವಾರ ದಿನ ಈ ಒಂದು ಪ್ರಯತ್ನ ಮಾಡಿ? ಗುರುವಾರ, ಪ್ರತಿ ಗುರುವಾರ ಮಹಾರಾಜ ಸ್ವಾಮಿ ಸಮರ್ಥ ವಾರ ದಿನನೇ ಬರ್ಬೇಕು. ಎಲ್ಲ ಸ್ವಾಮಿ ಸಮರ್ಥ ವಾರ ಅಂದ್ರೆ ನಾವು ಯಾವ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ ಆ ದೇವರ ಪ್ರತಿಬಿಂಬ ಕಾಣಿಸ್ತು ಒಂದು ಶಕ್ತಿ. ಇಲ್ಲೊಂದು ನೀವು ನೋಡಿದಿರಿ? ಬಹಳಷ್ಟು ಸರ ನಾವು ನೋಡಿದ್ದೇವ್. ಸಾಯಂಕಾಲದಾಗ ಪೂಜೆ ಮಾಡೋ ಮುಂದ ಅತ್ತರ ಹಾಕಿ ಮಂದಿಗೆಲ್ಲ ಪೂಜೆ ಮಾಡಸೋ ಮುಂದ ಭಕ್ತಾದಿಗಳು ಕರಿತಾವ, ಬರ್ರಿ ಮಹಾರಾಜನ ಅತ್ತರ ಹಾಕಿ ಎಲ್ಲ. ಈ ಗದ್ದಿಗೆ ಕಲ್ಲು ಇಲ್ಲೇ ಇತ್ತಪ್ಪ? ಇಲ್ಲೇ ಇತ್ತು. ಅಲ್ಲಿ ಸಾಧು ಮಹಾರಾಜರು ಬಂದು ಅದು ನೋಡ ಸ್ಪರ್ಶ ಮಾಡಿ ದಿವಾನ್ ಬಾಬಾ ಅಂತ ಚಮತ್ಕಾರಿ ಮಹಾರಾಜ ಹಿಂದಕ್ ಬಾಳ ಅವ್ರದ್ದು ದೇಹಂತಾಗ ಅವ್ರದೊಂದು ಗುಡಿ ಆಗ್ಯದಲ್ಲಿ ಗುಜರಾತ್ ಕಡೆ ಎಲ್ಲೋ, ಅಷ್ಟು ಗೊತ್ತಿಲ್ಲ ನನಗ. ಬಹಳ ಭಯಂಕರ ಶಕ್ತಿಯುತ. ಅವ್ರು ಒಂದು 100 ವರ್ಷನವ್ರು ಇದ್ರು. ಅವ್ರು ಅವಾಗೇ ಇಲ್ಲಿ 90 ವರ್ಷನವ್ರು ಇದ್ರು ಅಂತ. ಇಲ್ಲಿ ಬಂದಾಗ 88-90 ಅವರು ಸ್ಥಾಪನಾ ಮಾಡಿ ಹೋಗಿ ನಾಗ ಸಾಧುಗಳು ಅಗೋರಿಗಳು ಎಲ್ಲ ಬರ್ತಾರ. ಅಂದ್ರೆ ಅವ್ರು ಬಂದು ಕೂಡ್ತಾರ. ಇಲ್ಲೆಲ್ಲ ಅವ್ರು ಧ್ಯಾನ ಮಾಡ್ತಾರ. ಕೆಲವೊಂದ್ ಮಂದಿ ಪೂಜೆ ಮಾಡ್ಕೋತಾರ. ಎಲ್ಲಾ ಮಾಡ್ತಾರ. ನಾನಾ ತರ ಭಯಂಕರವಾದ ಸಾಧುಗಳನ್ನು ಬರ್ತಾರ. ಬಂದ್ ಇಲ್ಲಿ ಪೂಜಾ ಪಾಠ ಎಲ್ಲಾ ಮಾಡ್ಕೊಂಡು ಅವ್ರವ್ರದೆಲ್ಲ ಮುಗಿಸಿ. ಯಾವ ಸಮಯದಲ್ಲಿ ನಾವು ಬಂದ್ ಪ್ರೊಸೆಸ್ ಮಾಡ್ಬೇಕ್ರಿ? ಗುರುವಾರ ಸಾಯಂಕಾಲ, ಮಾರ್ನಿಂಗ್, ಯಾವಾಗ 2 ಟೈಮ್. ಸಾಯಂಕಾಲ, ಮಾರ್ನಿಂಗ್ 5 ತನ. ಅದ್ರ ಪ್ರೊಸೀಜರ್ ಏನೇನ್ ಮಾಡ್ಬೇಕಂತ? ಏನಂತಂದ್ರ ಅತ್ತಾರ ಹಾಕ್ಬೇಕ್ರಿ ಸರ್. ಆ ಕಲ್ಲಿನ ಮೇಲೆ ಎಲ್ಲಾ ಒರೆಸಿ ಬಿಡ್ಬೇಕು. ಒರೆಸಿ ಒಂದ್ ದೀವಿಗೆ ಹಚ್ಚಿ ನಮಸ್ಕಾರ ಮಾಡಿ ಕೂತ್ ಬಿಡ್ಬೇಕು. ನಿಮ್ದ ಏನ್ ಕಷ್ಟ ಇದ್ರು ಹೇಳ್ಕೋಬೇಕು. ಅತ್ತಾರ ಹಿಂಗ್ ಒರೆಸ್ಕೋತ ಹೇಳಿ ನಮ್ದು ಹಿಂಗಿಂಗ್ ಕಷ್ಟದ ಅಂತಂದ್ರಪ್ಲೆ ಅಲ್ಲಿ ಒಂದ್ ದೇವತಾ ಚಿಹ್ನೆಗಳು ಮೂಡ್ತಾವ್, ಕಾಣಿಸ್ತಾವ್. ನಿಮಗ್ ಮೂಡೋದೇನ್ ಎದುರೇ ಕಲ್ಲಿನ ಮೇಲೆ ಕಾಣಿಸ್ತಾವ್. ಅಲ್ಲಿ ಹಿಂಗ್ ಕೂಡ್ಬೇಕು ನೀವು ಧ್ಯಾನ ಹಚ್ಚಿ ಭಾವನಾತ್ಮಕವಾಗಿ. ಅವ ದೇವರನ್ನ ಇಲ್ಲಿ ಏನೋ ಚಮತ್ಕಾರ ಅದು ಅಲ್ಲಿ ಬಂದ್ಬಿಡ್ತದ. ಆ ಶಕ್ತಿ ಬರ್ತದ ಆಟೋಮೆಟಿಕ್. ಒಂದ್ರಪ್ಲೆ ನಿಮ್ಗ ಅದು ದೇವತಾಗಳು ಒಳಗ್ ಕಾಣಿಸ್ತಿರ್ತಾವ. ನಂದಿ ಮೂರ್ತಿ, ಗಣಪತಿ ಮೂರ್ತಿ, ಲಕ್ಷ್ಮಿ, ಗಜಾನನ, ಓಂ ಸ್ವಾಮಿ ಸಮರ್ಥರೇ ಕಾಣಿಸ್ತಾರ ಒಳಗ. ಹಿಂಗ್ ಕೂತಿದ್ದು ಅಭಾಸ್ ಆಗ್ತದ. ಹಂಗೂ ಆಗ್ತದ. ಹಂಗ ಆತರಪ್ಲೆ ನಿಮ್ದ ಏನ್ ಕಷ್ಟದ ಮೂರ್ತಿ ನಮ್ ನಾವು ಏನಾದ್ರು ಹೇಳ್ಬಿಡ್ಬೇಕು. ಅಲ್ಲಿ ಹೇಳ್ತಾ ಇರ್ಬೇಕು ಹಿಂಗ್ ಸಮಸ್ಯೆ ಹಿಂಗ್ ಕಷ್ಟವ ಅಂದ್ರೆ
ಪಕ್ಕ 100%. 100% ಕ್ಯೂರ್ ಆತದ. ಆಗ್ಯದ್ನು ಬಹಳಷ್ಟು ಮಂದಿಗೆ. ಈ ತರ ಒಂಥರ ಶಕ್ತಿಯುತ ಜಾಗ ಅದ ಇದು ಪೂರ್ವ ಪ್ಲೇಸ್. ಅಲ್ಲಿ ಈಗ ನಿಮ್ಗೆ ಹೇಳಿನಲ್ಲಿ ಬೇನ್ ಗಿಡ ಸ್ವೀಟ್ ಆ ಟೈಪ್ ವಿಚಿತ್ರ. ಯಾಕದ ಅದು ಹಂಗ ವಿಚಿತ್ರ? ಅಲ್ಲಿ ಗಿಡ ಸ್ವೀಟ್ ಹೆಂಗದ ಬೇಂದು ಹಿಂಗ ಅದು ಬೇರೆ ಇರಲ್ಲ, ಕೈನೇ ಇರ್ತದ ಅದು. ಹೌದಿಲ್ಲ? ಆ ತರ ಒಂದು ಇದ್ರಾಗ ಶಕ್ತಿ ಇದೆ. ಮಹಾರಾಜರೆಲ್ಲ ನೀವು ಬಂದ್ಮೇಲೆ ಬಹಳಷ್ಟು ಜನ ಭಕ್ತರೆಲ್ಲ ನೋಡಾರ. ಬಹಳಷ್ಟು ಜನ ಬಂದಾರ. ಬಹಳಷ್ಟು ಜನ ಬಂದು ಎಲ್ಲ ಮಾಡಿ ಅತ್ತರ ಹಾಕಿ ಏರ್ಸಿ ಪ್ರಾರ್ಥನಾ ಮಾಡಿ ಹಂಗೆ ನಡೀತಾ ಇರ್ತಾರ. ಅಮಾಸಿ ಹುಣ್ಣಿಗೆ ಹಂಗೆ ಬರ್ತಾ ಇರ್ತಾರ. ಅದು ಎಣ್ಣೆ ನೀವೇ ಕೊಡ್ತೀರಿ ಸರ್? ನಾವ್ ಎಲ್ಲಿ ತರ್ಬೇಕು? ಎಲ್ಲಿಂದ ಒಂದ್ ಹೀನಾ ಅತ್ತರ ತಂದ್ರ ಆಯ್ತು. ಒಂದ್ ಬಾಟ್ಲಿ ಅತ್ತರ ಅಂತ ಇರ್ಬೇಕು. ನಾನ್ ಅಲ್ಕಾಲಿಕ್ ಅತ್ತರ್ ಬರ್ತದ ಒಂದ್ ಸ್ಪೆಷಲ್ ದೇವ್ರಿಗೆ ಹಚ್ಚೋದೇ. ಆ ದೇವ್ರಿಗೆ ಹಚ್ಚ ಅತ್ತರ ಅಂದ್ರ ಆಯ್ತು. ದೊಡ್ಡ ದೊಡ್ಡ ದುಕಾನ್ದಾಗ ಸಿಗ್ತಾವ. ತಂದ್ ಹಾಕಿ ವರ್ಷಿ ಪ್ರಾರ್ಥನಾ ಮಾಡಿದ್ರೆ ಆಯ್ತು. ಈ ತರ ನಾನಾ ತರ ಕಷ್ಟ ಹೋಗಂತ ಇದೊಂದ್ ಶಕ್ತಿಯುತ ಜಾಗ. ಹೆಂಗ್ ಬೇನ್ ಗಿಡ ಸಿಂಹ ಇದಲ್ಲ ಹಂಗ ಈ ಕಲ್ಲಿನೊಳಗ್ನು ದೇವ್ರ ಕಾಣಿಸ್ತಾವ. ಏನು ಸ್ನೇಹಿತರೆ, ಈ ಒಂದು ಚಮತ್ಕಾರಿ ಜಾಗ ಯಾವ್ದಪ್ಪ ಅಂತಂದ್ರೆ ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿರುವಂತಹ ಒಂದು ಪವಾಡ ಒಂದು ಪವಾಡ ಸ್ಥಳ ಅಂತ ಹೇಳ್ಬೋದು. ಈ ಕಲ್ಲಿನ ಮೇಲೆ ನೀವು ಮನಸ್ಸಿನಲ್ಲಿ ಯಾವ ದೇವರನ್ನ ಪ್ರಾರ್ಥನೆ ಮಾಡ್ಕೋತೀರಾ, ಆ ತರ ಎಣ್ಣೆನ ವರ್ಷಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ನಿಮ್ಮ ಇಷ್ಟ ದೈವವನ್ನ ನೀವು ನೆನೆಸ್ಕೊಂಡ್ರೆ ಆ ದೇವರ ಪ್ರತಿಬಿಂಬ ಈ ಕಲ್ಲಿನಲ್ಲಿ ಕಾಣುತ್ತದಂತ. ಇಂತಹ ಅದ್ಭುತ ವಿಸ್ಮಯಕಾರಿ ಘಟನೆಗಳೇನಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ, ನಮ್ಮ ಕಲಬುರಗಿ ನಗರದ ಕೇಂದ್ರ ಬಿಂದಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇಂತಹ ಅನೇಕ ಪವಾಡ ಪುರುಷ ಸ್ಥಳಗಳು ಇದಾವೆ. ಸೊ ನೀವು ಕೂಡ ಈ ಕಡೆ ಬಂದಾಗ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ಚಮತ್ಕಾರಗಳನ್ನ ಬಗ್ಗೆ, ಇಲ್ಲಿನ ಪವಾಡಗಳ ಬಗ್ಗೆ ತಿಳಿದುಕೊಂಡು ಸ್ವಾಮಿ ದರ್ಶನವನ್ನ ಪಡ್ಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಜೈ ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ.